Okay. Hello, hi everyone. This is Sami here from Agronomy Solutions. Welcome to one more blog of Agronomy Solutions. As I've told you, I'll cover up one more chapter of the tank which we're constructing at Rodic Plantations. So now we have come to the stage where I can give you a glimpse of chapter second. So chapter second consists of, as you have seen, this is our plan. This is the plan where we have all the dimensions written here. So we are going according to this plan where it's 650, 250 and depth is 30 feet. So you can see this. Clean se zoom hua? Clean se aaya? Yeah. Okay. So now as I have told you, today I am covering up the chapter second. So chapter second, what we are trying to tell people is before constructing a tank, we have to keep lot of space to dump the mud because mud will be coming in tons. So this is today we are making a blog. Where is date ivattu? 13. On 13th. We started 13/01. We started the work on 22nd 011 2024 and we are on 13/01 2025. That is almost we have reached 42 days. Still we have a pending work of another 10 to 12 days. So this is a huge project. So coming back to the chapter second, what I was trying to tell you is, so before constructing a tank, everyone should have a space to allocate the mud. So if you don't have a space to allocate the mud, then your tank will be we cannot construct your tank according to the plans. Like as we should go in depth. Depth is very important in the tanks. If we don't have a space to allocate the mud, then the whole project will be of no use. This is first point what we have to keep in mind. So ಇಲ್ಲಿ ವೀರೇಶ್ ಈ 650 250 30 ಫೀಟ್ ಡೆಪ್ತಿಗೆ ಎಷ್ಟು ಎಕರೆಯಲ್ಲಿ ನಾವು ಮಣ್ಣು ಹಾಕಿದ್ದೀವಿ? 7ರಿಂದ 8 ಸ್ವಲ್ಪ ಜೋರಾಗಿ ಹೇಳಬೇಕು. 7ರಿಂದ 8 ಎಕರೆ 8 ಎಕರೆ ಬರೀ ಮಣ್ಣು ಹಾಕೋಕ್ಕೆ ನೀವು ತಗೊಂಡಿದ್ದೀರಾ. ಸೊ ಅಕಾರ್ಡಿಂಗ್ ಟು ವಿಲೇಜ್ ಆಲ್ಮೋಸ್ಟ್ 8 acres ಫಾರ್ ದಿಸ್ ಮ್ಯಾಸಿವ್ ಪ್ರಾಜೆಕ್ಟ್. ವಿ ಹ್ಯಾವ್ ಕಮ್. ಈಗ ಕೆರೆ ಎಷ್ಟು ಎಕರೆಯಲ್ಲಿ ಬಂದಿದೆ? 5 ಎಕರೆ ಬಂದಿದೆ. ಕೆರೆ 5 ಇಲ್ಲ 5.5 ಎಕರೆಯಲ್ಲಿ ಕೆರೆ ಬಂದಿದೆ. ಆ 5.5 ಎಕರೆ ಕೆರೆಗೆ 8 ಎಕರೆ ಬರೀ ಮಣ್ಣು ಹಾಕೋಕ್ಕೆ ಜಾಗ ಬೇಕಾಗಿದೆ ನಮಗೆ. ಸೊ ನೀವು ಹೇಳೋ ಪ್ರಕಾರ ಮಣ್ಣು ಹಾಕೋಕ್ಕೆ ಜಾಗ ಕೊಡಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೆರೆ ದೊಡ್ಡದು ಮಾಡೋಕ್ಕಾಗಲ್ಲ, ಸ್ಟೋರೇಜು ಕೂರ್ಸೋಕ್ಕಾಗೋದೇ ಇಲ್ಲ. ನೀರು ಕೆಪಾಸಿಟಿ ಸ್ಟೋರೇಜ್ ಕೂರ್ಸೋಕ್ಕಾಗಲ್ಲ. So we just work on the technicalities. ಮಣ್ಣು ಜಾಗ ಎಷ್ಟು ಕೊಡ್ತಾರೋ ಅಷ್ಟು ದೊಡ್ಡದಾಗಿ ಕೆರೆ ಮಾಡ್ತಾರೆ. ಸ್ಟೋರೇಜು ಜಾಸ್ತಿ ಮಾಡಬೇಕು. ಇಲ್ಲ ಅಂದರೆ ಸ್ಟೋರೇಜ್ ಆಗಲ್ಲ. ಸೊ ದಿಸ್ ಇಸ್ ದ ಪಾಯಿಂಟ್ ವಾಟ್ ವಿ ಹ್ಯಾವ್ ಟು ಕೀಪ್ ಇನ್ ಮೈಂಡ್. ನಾವು ಮಣ್ಣು ಎಲ್ಲಿ ಹಾಕಿದ್ದೀವಿ ಅದು ತೋರಿಸ್ತೀವಿ. ಟನ್ಸ್ ಆಫ್ ಮಣ್ಣು ಬರುತ್ತೆ. ಸೊ ನೌ ಯು ಕ್ಯಾನ್ ಸಿ ದ ಹೋಲ್ ಪ್ರಾಜೆಕ್ಟ್ ಹೌ ವಿ ಹ್ಯಾವ್ ಡನ್. So this is where you can see ಈ ವೀರೇಶ್ ಇದು ಕೆರೆ ಒಳಗಡೆ ಒಂದು ನೀವು ಜಾಕ್ವಿಲ್ ಮಾಡಿದ್ದೀರಾ. ಜಾಕ್ವಿಲ್ ಏನಕ್ಕೆ? ಮೋಟ್ರುಗಳು ಕೂರ್ಸೋಕ್ಕೆ ಇದೊಂದು ಬ್ರಿಡ್ಜ್ ಬರುತ್ತೆ. ಓಕೆ. ಬ್ರಿಡ್ಜ್ ಒಳಗಡೆ ಮೇಲೆ ಹೋಗ್ಬಿಟ್ಟು ಮೋಟ್ರ್ ಏನೋ ಪ್ರಾಬ್ಲಮ್ ಆಯಿತು ಅಲ್ಲಿ ಇದರಲ್ಲಿ ಏನಕ್ಕೆ ಜಾಕ್ವಿಲ್ ಜಾಕ್ವಿಲಲ್ಲಿ ಮೋಟ್ರ್ ಕೂರಿಸ್ತೀವಿ. ಈಗ ಮೋಟ್ರ್ ಕೂರಿಸ್ತೀರಾ? 300-400 HP ಮೋಟ್ರ್ಗಳು. ಓಕೆ. ಅಲ್ಲಿಂದ ಹೋಗಿ ಅದು ಎತ್ಕೊಬರೋಕ್ಕೆ ತಗೊಂಡೋಗಕ್ಕೆ ಅದೇನ ಪ್ರಾಬ್ಲಮ್ ಆಯಿತು ತಗೊಬರೋಕ್ಕೆಲ್ಲ ಈಸಿ ಆಗುತ್ತೆ. ಇಲ್ಲಿಂದ ಒಂದು ಜಾಕ್ವಿಲ್ ಮಾಡ್ತಾಯಿದ್ವಿ. ಓಕೆ. ಅಲ್ಲಿಂದ ತಗೊಂಡು ಬ್ರಿಡ್ಜ್ ಟೈಪ್ ಮಾಡ್ತೀವಿ. ಓಕೆ. ಈಗ ರ್ಯಾಂಪ್, ಸಿ ಆ್ಯಕ್ಚುಲಿ ವಿ ಆರ್ ಕನ್ಸ್ಟ್ರಕ್ಟಿಂಗ್ ಅ ರ್ಯಾಂಪ್ ಓವರ್ ದೇರ್ ಸೊ ದಟ್ ನೆಕ್ಸ್ಟ್ ಇನ್ ದ ಫ್ಯೂಚರ್ if anything happens, like if our Hitachis have to come and de-silt it, so ಅದಕ್ಕೆ ನಾವು ರ್ಯಾಂಪ್ ಮಾಡಿದ್ದೀವಿ. ಪ್ಲಸ್ ವಿ ಹ್ಯಾವ್ ಅ ಜಾಕ್ವಿಲ್ ವೇರ್ ಆಲ್ ಯೋರ್ ಪಂಪ್ಸ್ ವಿಲ್ ಫಿಟ್ ಇನ್. ಸೊ ಆ ರ್ಯಾಂಪಿಂದ ಬಂದು ಬೇಕಾದರೆ ಯು ಕ್ಯಾನ್ ಲಿಫ್ಟ್ ದಟ್ ಪಂಪ್ಸ್ ಆಸ್ ವೆಲ್. ಸೊ ವಾಟರ್ ಜೆಟ್ ಪೀಪಲ್ ಆರ್ ಆಲ್ಸೋ ಡೂಯಿಂಗ್ their work. So we'll go around of the tank and I'll explain you how we have done this. Now you can see all Hitachis working and JCPs are also working on the field. So this is how the first thing is happened.
Second thing, I wanted to come to the point. Where is ಜಲ ಹೆಂಗಿದೆ? ತುಂಬ ಚೆನ್ನಾಗಿದೆ. ಅದು ಒಂದು ಹೆಂಗಿಲ್ಲ ಅಂತ ಹೇಳಿದ್ರೆ ಒಂದು ರಾತ್ರಿ ಸ್ವಲ್ಪ ಜೋರಾಗಿ ಹೇಳ್ಬೇಕು, ನೀವು ಹತ್ರ ಬಂದು ಜೋರಾಗಿ ಹೇಳ್ಬೇಕು. ಒಂದು ರಾತ್ರಿಗೆ ಎರಡರಿಂದ 2.5 ಅಡಿ ನೀರು ಬರ್ತದೆ, ಅಷ್ಟು ಜಲ ಇದೆ. ತುಂಬ ಸೋರ್ಸ್ ಇದೆ, ತುಂಬ ಸೋರ್ಸ್ ಇದೆ. ತುಂಬ ಸೋರ್ಸ್ ಇದೆ. ಸೊ ಈಗ ಖಾಲಿ ಮಾಡೋಕ್ಕೆ ನೋಡಿ 20 HP ಮೋಟ್ರ್ ಹಾಕಿದ್ವಿ, ಕರೆಂಟ್ ಮೋಟ್ರು. ಓಕೆ, ಅದರಲ್ಲಿ ಡೈಲಿ ಖಾಲಿ ಮಾಡ್ಕೊಳ್ತಾ ಇದ್ದೀವಿ. ಓಕೆ, ಅಲ್ಲಿ ಹೋಗ್ತಾ ತೋರಿಸುತ್ತೆ. ಬಟ್ ಅಲ್ಲಿ ಯು ಕ್ಯಾನ್ ಸಿ ದ ವಾಟರ್ ಸೋರ್ಸ್ ಕಮಿಂಗ್ ಟು ದಟ್ ಜಾಕ್ವೆಲ್. ಜಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ವಾಟರ್ ಸೋರ್ಸು. ಅದು ಕಾಣಿಸ್ತಾ ಇದೆ. ಝೂಮ್ ಕರೋಬಿಟ್ಟು उधर उधर वो पानी आ रहा है ना, उसको जूम कर. नीचे जाके कवर करके आ जाओ, ऐसा ही सही जाओ. So he's going just to cover the water source there. First bala jala So you can just check where we are standing. It's almost 20 ಅಡಿ ಇದೆಯಾ? ಫಸ್ಟ್ ಸ್ಟೆಪ್ 20 ಅಡಿ ಇದೆ. ನೆಕ್ಸ್ಟ್ ಸ್ಟೆಪ್ ಮತ್ತೆ ಒಂದು 10 ರಿಂದ 13 ಅಡಿ ಇದೆ. ಸೊ ಯು ಕ್ಯಾನ್ ಸಿ ದ ಡಿಸ್ಟೆನ್ಸ್. So now we are going towards ramp. Very important point. First is like as I've told you, the very important point is allocation. We need a space for allocation of mud. Second point is water source and jackwell. Third point, now I'm showing you how ramp should be. Ramp is very important in the tank because tomorrow if something goes wrong of the motor, there should be a movement of detaches should happen. So we make ramp, our project's very technically sound. So we make a part of the ramp where our Hitachi can move in, diesel tanks or remove the pumps if there is a problem and give the service to the planters who have trusted us. So this is how our ramps have been built. It's a very strong ramp. So I'll show you how it goes. So you can just see from the top level, ऊपर बताओ बेटा. From the top level, we have almost come. Okay. Come. ಕೆಳಗಡೆ ಕರ್ಕೊಂಡು ಹೋಗೋಣ ಅವ್ರಿಗೆ ಸ್ವಲ್ಪ. So ramp ಇನ್ನೂ ಫಿನಿಶ್ ಆಗಿಲ್ಲ. So we are yet to finish the ramp. So this is how it is. So here the machines will come. ಆರಾಮ ಎಲ್ಲಿ ಇವತ್ತು ಬಂದಿರಲ್ಲ? ಹೌದಾ? ನೋಡಿದ್ರೆ ನಮ್ಮ ಕೆಲಸ ಚೆನ್ನಾಗಿ ಬಂದಿದೆಯಾ? ಹಿಂಗ ಮಾತಾಡಂಗಿಲ್ಲ ಅಲ್ಲ? So here you can see pure
ಅಲ್ಲ ಪ್ಯಾಂಟ್ ಚೂರು ಪ್ಯಾಂಟ್ ಹೋಗ್ಬೋದು ಕೆಳಗಡೆ ಅಲ್ಲಿ ಗಟ್ಟಿ ಇತ್ತು ತೊಂದರೆ ಇಲ್ಲ ಅಲ್ವಾ ಹೋಗ್ಬೋದು ಪ್ಯಾಂಟ್ ಮಾಡ್ತಾರೆ ಕೊಡಿಲಿಕ್ಕೆ ಕಳಪ ಇದು ಸೊ ಆಲ್ಮೋಸ್ಟ್ ಆಲ್ ಗ್ರೌಂಡ್ ಲೆವೆಲಿಂದ ನಮಗೆ ಇಲ್ಲಿಗೆ 35 ಅಡಿ 35 ಅಡಿ ಇದೆ ಕಾಣಿಸ್ತಾ ಇದೆ. ಹೌದು. ಸೊ ಬ್ಯೂಟಿಫುಲ್ ರಾಕಿ ವಾಟರ್ where we can see the project. ऊपर का बता बेटा, थोड़ा शूज निकाल के आ जाओ इधर, बोलता चप्पल निकाल के ನಾನು ಬರಲ್ಲ ಬೇಡಲ್ಲ ಭಾಳ ಚೆನ್ನಾಗಿದೆ ಅಲ್ಲ ನೀರು. ಹಾಂ ರೈಟು ಇದರ ಸ್ವಲ್ಪ ಬರ್ಬೋದಾ? So this is how the projects are built. You can see this is actually a mini dam. Mini dam है अनबोधला. Mini check dam where Viresh and me have worked a lot on this project just to build our name. We are just beginners, so this is how it is. See, this fellow is drinking water. The water is very pure. So these are the few points are very important. Like I have told you, we have covered now the ramp where the machines can come in. So we have given you the inner video also. I mean inner projection where I am standing here. You can see the depth wise because everything will be surveyed and done according to the actual way of constructing a tank. So this is how it is. I'll take you to the machineries where we are working and I'll show you how much tons of mud has been excavated and how we have allotted the space which was given by the estate to put in mud. So these are the few things what we have to cover. A very nice rock. The fourth point where we have to give importance is finishing of the slope. This is very important. You can see all our finishing which has been done really well because tomorrow if it rains of 15 inches, 20 inches are not changed in this climatic conditions, in this global warming to come. So 1.15 slope. Slope we have kept to 1.1.5. So this is the things. Think the finishing in it. ನೈಸ್ Nice, huh? ಚೆನ್ನಾಗಿ ಬಂದಿದೆಯಾ? ದಿ ಬೆಸ್ಟ್ So these are the things. So you can see the finishing as well. So this is one a small ramp we have constructed where if there is anything the the owners can accommodate their electric motors and all, they can easily carry by this way. So this is one point what you have to keep in mind. This berm which we have left is of 5 feet. You can just take 1, 2, 3, 4 and 5. So we have kept a berm of 5 feet. Berm we leave it at the both sides because there should be a
strong berm for it should be very strong so that like floats when they hit the berm it should be strong. कवर करो आपके बोल जो पानी आ रहा है. You can see those are all water source points where water is running around. You can see ಜಲ ಬಹಳ ಚೆನ್ನಾಗಿದೆ ಕೆರೆಯಲ್ಲಿ. तो वो कवर कर रहा है. निदान कैसे रसो करें इधर आओ. This is a beautiful thing where you have to watch it. This is a rock and you have a point where water is coming. जल ಇದು ನೀವು ಒಳ್ಳೆ ಜಲ पीछे जाओ मेरे को कवर. These points are very important. ನೋಡಿ ಜಲ ಹೆಂಗೆ ಬರ್ತಾ ಇದೆ. ಇದಕ್ಕಿಂತ ಒಳ್ಳೆ ಬ್ಲೆಸ್ಸಿಂಗ್ಸ್ ನಮಗೆ ಯಾವುದು ಬೇಡ. ಇಫ್ ಯುವರ್ ಇಂಟೆನ್ಷನ್ಸ್ ಆರ್ ರೈಟ್ ಗಾಡ್ ವಿಲ್ ಬ್ಲೆಸ್ ಯು ವಿತ್ ವಾಟರ್. ಎಷ್ಟು ಪ್ಯೂರ್ ಆಗಿ ನೀರು ಬರ್ತಾ ಇದೆ ಅಂದರೆ ನೋಡಿ ಇಲ್ಲಿ ಕಲ್ಲಿಂದ ಪ್ರಕೃತಿ ನಿಯಮ. ದೇವರು ಕಲ್ಲು ಹಿಂದ್ಗಡೆ ನೀರಿಟ್ಟಿದ್ದಾನೆ. ಸೊ ನೀರು ನೋಡಿ ಹೆಂಗೆ ಬರ್ತಾ ಇದೆ. ಸ್ಕ್ರೀನ್ ಸೆ ಜೂಮ್ ಕರೋ ಬೇಟ. ಇಂಥ ಪಾಯಿಂಟ್ಸ್ ಈ ಕೆರೆಗೆ ಸುಮಾರು ಕಡೆ ಇದೆ. ಸುಮಾರು ನೀರು ಬರ್ತಾ ಇದೆ. ಇಲ್ಲಿ ನೋಡಿ ಇಲ್ಲಿ ನೀರು ಎಷ್ಟು ಚೆನ್ನಾಗಿ ಹರಿತಾ ಇದೆ. ಸೊ ಜಲ ನೀವು ನೋಡ್ತಾ ಇದ್ದೀರಾ. ಅದು ಒಂದೇ ಪಾಯಿಂಟ್ ಅಲ್ಲ, ಇಲ್ಲೂ ನೋಡಿ, ಇಲ್ಲೂ ಜಲ ಇದೆ. ಇಲ್ಲಿ ನೋಡಿ, ಇಲ್ಲಿ ಜಲ ಹೆಂಗೆ ಕಾಣಿಸ್ತಾ ಇದೆ. ಹಿಂಗೆ ಕಲ್ಲಲ್ಲಿ ಜಲ ಬರ್ತಾ ಇದೆ. ಸೊ ಲೈವ್ ನೀವು ಜಲದ ಕಣ್ಣು ನೋಡ್ತಾ ಇದ್ದೀರಾ. 2 ಪಾಯಿಂಟ್ ಆಯಿತು. ಇನ್ನು ನೋಡಿ ಇಲ್ಲಿ ಬರ್ತಾ ಇದೆ ಅಂತ. तो ಜಲದ ಕಣ್ಣು ನಿಮಗೆ ತೋರಿಸಿದೆ. ವಾಟರ್ ಸೋರ್ಸ್ ಆಲ್ಸೋ ಯು ಹ್ಯಾವ್ ಸೀನ್ ಫ್ರಮ್ ಯುವರ್ ಐಸ್. ಸೊ ಇಫ್ ಯುವರ್ ಇಂಟೆನ್ಷನ್ಸ್ ಆರ್ ರೈಟ್, if your techniques are right in making a tank, you can find water sources. So now coming back to, still we are extending this project. Another ಇನ್ನೊಂದು 40 ಅಡಿ ತಗೊಂಡಿದ್ದೀರಾ? ಇನ್ನೂ 40 ಅಡಿ ಮತ್ತೆ ಎಕ್ಸ್ಟೆಂಡ್ ಮಾಡ್ತಿದ್ದೀವಿ. ನೀರಿನ ಜಲ ಎಲ್ಲ ನೋಡ್ಬಿಟ್ಟು I will show you how tippers and Hitachi are working. ಸೊ ಸ್ವಲ್ಪ ಹತ್ರ ನಿಂತ್ಕೊಳ್ಳಿ, ಆವಾಜ್ ಸುನಾಯಿ ನೀರಿದ್ದು. ಸೊ ವಿ ಆರ್ ಎಕ್ಸ್ಟೆಂಡಿಂಗ್ ದಿಸ್ ಅಗೇನ್ ಫಾರ್ 50 to 60 ಎಷ್ಟಡಿ 60 ಅಡಿನಾ 60 feet again we are extending because there is a beautiful water source. Total 700. ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ನೀರಿನ ಜಲ ಇದೆ. ಸೊ ಕೆಪಾಸಿಟಿ, ವಾಟರ್ ಸ್ಟೋರೇಜ್ ಕೆಪಾಸಿಟಿ ರೋಬಸ್ಟಾ ತೋಟಗಳಿಗೆ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲ ಮತ್ತೆ ಒಂದು ಮೀಟಿಂಗ್ ಮಾಡಿ ಗಾಡಿ ಪರ್ ಇಂಜಿನಿಯರ್ ಜೊತೆ ಮತ್ತೆ ಒಂದು 50 ನಾವು ಎಕ್ಸ್ಟೆಂಡ್ ಮಾಡಿ ವಾಟರ್ ಸ್ಟೋರೇಜ್ ಕೆಪಾಸಿಟಿ ಅವರಿಗೆ ಜಾಸ್ತಿ ಮಾಡಿಕೊಡ್ತಾ ಇದ್ದೀವಿ. ಈಗ ನೀವು ನೋಡ್ದಂಗೆ ಕೆಳಗಡೆನೂ ಇಳಿದು ತೋರಿಸೆ
I went down, I showed the water sources, you can witness the ramp. So quality is very important while constructing a tank. You saw the finishing also. Finishing is very important because we are at the age of global warming, where we will get the range of 15 to 20 inches within seconds. So these are the things what we have to keep in mind. So you can just have a look at it. ಎಷ್ಟು tippers ಇದೆ ಈಗ? 5 tippers are working. 4 Hitachis, 1 JCP. Tractors are 4-wheel tractors we have, 3 tractors, where me and Viresh discuss every morning what to be done, how should we take each and every day's plan, and how should we complete the project within given span of time. So Agronomy Solutions is all about, as I've told you, only believes in agriculture is our culture. So I have covered all the points what to be covered. So after finishing, I'll make a video of chapter 3rd. After finishing, what are the things to be kept in mind while constructing a tank. So Agronomy Solutions is into a lot of ventures of agriculture, like we are into nursery, we are into planting, we are into areca trading, we are into earthwork. So we do the projects with the sound techniques, with the lot of science involved in it. Though I am an MBA graduate, science is a complex subject, but still I take a lot of support system with the people who knows science. While constructing tank also, we met a lot of engineers of Roddick. We had our own engineers to support us. We went to Hassan, had a plan. We wanted to complete the project in so many days. So we are, I can't say you that like we have fully achieved the goals. We have achieved the goals for 80%. So these are the technicalities what you have to keep in mind before constructing a tank. So the 3rd chapter will be very soon, within 8 days, like finishing, you know, 8 to 10 days we'll finish the things. So after finishing chapter 3rd, I'll put you the video. So people who are interested to make a tank should keep all these points which I have covered you. Thank you one and all for for liking my videos, for sharing my videos, giving your support. I need your support. I need your just by subscribing by my channel and press the bell button, it will give me a lot of motivation and support from you people. Thank you one and all. Please like my videos, keep sharing my videos, press the bell button for all the informations to be popped up once I put the videos. Thank you one and all.